ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೀವು ನೋಡ್ತಾ ಟೆಕ್ ಮಹೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಹೇಶ್. ಸೊ ಇತ್ತೀಚೆಗೆ ನನ್ನೊಂದು ವಿಡಿಯೋಗೆ ತುಂಬಾ ರೆಸ್ಪಾನ್ಸ್ ಸಿಕ್ಕಿದೆ, ತುಂಬಾ ವ್ಯೂಸ್ ಕೂಡ ಬರ್ತೈತೆ. ಸೊ ಇದೇ ರೀತಿ ಸಪೋರ್ಟ್ ಕೂಡ ಮಾಡ್ತಾ ಇರಿ. ಸೊ ಇದೇ ರೀತಿ ಯೂಸ್ಫುಲ್ ಆಗೋ ಕಂಟೆಂಟ್ಸ್ ವಿಡಿಯೋಸ್ ಕೂಡ ಬಿಡ್ತಾ ಇರ್ತೀನಿ. ಓಕೆ ಗೈಸ್, ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವಿಡಿಯೋ ಬಗ್ಗೆ ಎಂದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಹೇಗೆ ಡಿಸೇಬಲ್ ಮಾಡೋದು, ಟೆಂಪ್ರವರಿ ಹೇಗೆ ಡಿಸೇಬಲ್ ಮಾಡೋದು, ಮತ್ತೆ ಇವಾಗ ಡಿಸೇಬಲ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿ ನೀವು ಕೇಳ್ಬೋದು. ಸೊ ಡಿಸೇಬಲ್ ಮಾಡಿದ್ರೆ ಏನಾಗಲ್ಲ, ನಿಮ್ಮೊಂದು ಅಕೌಂಟ್ ನ ಸರ್ಚ್ ಮಾಡಿದಾಗ ಬೇರೆ ಒಂದು ಅಕೌಂಟ್ ಬೇರೆಯವ್ರಿಗೆ ನಿಮ್ಮೊಂದು ಅಕೌಂಟ್ ತೋರಿಸೋದಿಲ್ಲ, ಮತ್ತೆ ನಿಮ್ಮೊಂದು ಅಕೌಂಟ್ ನ ನೀವು ಯೂಸ್ ಮಾಡಕ್ ಹೋಗಲ್ಲ ಅಷ್ಟೇ. ಸೊ ಟೆಂಪ್ರವರಿ ಡಿಸೇಬಲ್ ಆಗುತ್ತೆ. ಸೊ ನೀವು ಆ ಒಂದು ಅಪ್ಲಿಕೇಶನ್ ನೀವು ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು, ಸೊ ಅನ್ಇನ್ಸ್ಟಾಲ್ ಮಾಡಿದ ಕೂಡ ನಿಮ್ಮೊಂದು ಅಕೌಂಟ್ ಏನೋ ಡಿಲೀಟ್ ಆಗಿರೋ ಕಾಣಿಸುತ್ತೆ ಬೇರೆಯವರಿಗೆಲ್ಲ. ಸೊ ಸರ್ಚ್ ಮಾಡಿದ್ರೆ ಸಿಗೋದಿಲ್ಲ. ಸೊ ಆದ್ರೆ ನೀವು ತಿರ್ಗಾ ಬೇಕಂದ್ರೆ ತಿರ್ಗಾ ನೀವು ಒಂದು ಯೂಸರ್ ನೇಮು ಮತ್ತೆ ಕರೆಕ್ಟ್ ಪಾಸ್ವರ್ಡ್ ಹಾಕಿದೆ, ಸೊ ತಿರ್ಗಾ ನಿಮ್ಮೊಂದು ಅಕೌಂಟ್ ನಿಮಗೆ ವಾಪಸ್ ಬರುತ್ತೆ. ಆಮೇಲೆ ಸೇಮ್ ನಾರ್ಮಲ್ ಆಗಿ ಅಕೌಂಟ್ ನ ಯೂಸ್ ಮಾಡಬಹುದು. ಆದ್ರೆ ನೀವು ಯಾವಾಗ ಯೂಸ್ ಮಾಡ್ತಾ ಇರ್ತೀರಾ, ಯಾವಾಗ ಡಿಸೇಬಲ್ ಮಾಡ್ತೀರಾ, ಸೊ ಆವಾಗ ನಿಮ್ಮೊಂದು ಅಕೌಂಟ್ ಬೇರೆ ಯಾರು ಓಪನ್ ಮಾಡೋಕ್ಕಾಗಲ್ಲ, ಯಾರು ಕೂಡ ನೋಡಕ್ಕಾಗಲ್ಲ, ನಿಮ್ಮೊಂದು ಅಕೌಂಟ್ ಸರ್ಚ್ ಲಿಸ್ಟ್ ಅಲ್ಲಿ ಬರೋದೇ ಇಲ್ಲ. ಸೊ ಫೈನಲಿ ಇವಾಗ ಆ ಒಂದು ಡಿಸೇಬಲ್ ನ ಟೆಂಪ್ರವರಿಗೆ ಡಿಸೇಬಲ್ ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡಕ್ ಬರ್ತೀನಿ. ಸೊ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ, ಆ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂದ್ರೆ ಆಸ್ ಯೂಶುವಲ್ ಒಂದು ಲೈಕ್ ಮಾಡಿ. ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನೇ ಒಂದು ಡೌಟ್ ಇದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಏನೈತೆ, ಸೊ ಅದರಲ್ಲಿ ಇವಾಗ ಟೆಂಪ್ರವರಿ ಡಿಸೇಬಲ್ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ನೀವು ಒಂದು ಅಕೌಂಟ್ ನ ಡಿಲೀಟ್ ಮಾಡ್ಬೋದು ಪರ್ಮನೆಂಟ್ ಆಗಿ. ಸೊ ಟೆಂಪ್ರವರಿ ಡಿಸೇಬಲ್ ಮಾಡೋಕ್ಕೆ ಆಗಲ್ಲ. ಸೊ ಫಸ್ಟ್ ಇವಾಗ ನೀವು ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ಸೊ ಕ್ರೋಮ್ ನ ಓಪನ್ ಮಾಡಿದ ತಕ್ಷಣ ಇವಾಗ ನೀವು ಇನ್ಸ್ಟಾಗ್ರಾಮ್ ನ ಲಾಗಿನ್ ಮಾಡ್ಕೋಬೇಕು. ಕ್ರೋಮ್ ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಜಸ್ಟ್ ನಿಮ್ಮೊಂದು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟೆ ಸಾಕು, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಕ್ರೋಮ್ ಅಲ್ಲಿ ಓಪನ್ ಆಗುತ್ತೆ. ಸೊ ಇವಾಗ ಕ್ರೋಮ್ ಅಲ್ಲಿ ಓಪನ್ ಮಾಡಿದ ತಕ್ಷಣ ಪ್ರೊಫೈಲ್ಗೆ ಹೋಗ್ಬಿಟ್ಟು ಜಸ್ಟ್ ಏನಿಲ್ಲ ಎಡಿಟ್ ಪ್ರೊಫೈಲ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಪ್ರೊಫೈಲ್ ನ ಕ್ಲಿಕ್ ಮಾಡ್ಕೊಂಡೆ. ಸೊ ಇವಾಗ ನೀವು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಅಲ್ಲಿ ನೀವು ಈ ತರ ಕ್ಲಿಕ್ ಮಾಡ್ಕೊಂಡೆ, ಅದು ಏನು ಬರಲ್ಲ, ಸುಮ್ಮನೆ ಜಸ್ಟ್ ನೇಮು, ಯೂಸರ್ ನೇಮು, ಬಯೋ ಅದು ಮಾತ್ರ ಬಂದಿರುತ್ತೆ. ಸೊ ಇದ್ರಲ್ಲಿ ತುಂಬಾ ಆಪ್ಷನ್ಸ್ ಬಂದೈತೆ. ಸೊ ಅದೇ ತರ ಕೆಳಗಡೆ ಹೋಗ್ತಾರೆ. ಸೊ ಕೆಳಗಡೆ ಹೋದಾಗ ಟೆಂಪ್ರವರಿ ಡಿಸೇಬಲ್ ಮೈ ಅಕೌಂಟ್ ಅಂತ ಒಂದೈತೆ. ಸೊ ಅದ್ರ ಮೇಲೆ ನೋಡಿದ ಆದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇವಾಗ ಏನಿಲ್ಲ, ಜಸ್ಟ್ ಒಂದು ರೀಸನ್ ನ ಕೊಡಿ, ಯಾಕೆ ನೀವು ಈ ಒಂದು ಡಿಸೇಬಲ್ ಮಾಡ್ತಾ ಇದ್ದೀರಾ ಟೆಂಪ್ರವರಿ ಅಂತ. ಸೊ ನೋಡಿ, ವೈ ಯು ಆರ್ ಡಿಸೇಬಲಿಂಗ್ ಮೈ ಅಕೌಂಟ್ ಅಂತ ಐತೆ. ಸೊ ಅಲ್ಲಿ ಸೆಲೆಕ್ಟ್ ಮಾಡಿ ಯಾವ್ದಾನ ಒಂದು ನೋಡಿ, ಯಾವ್ದಾನ ಸಮಥಿಂಗ್ ಎಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇವಾಗ ನಿಮ್ಮೊಂದು ಪಾಸ್ವರ್ಡ್ ನ ನೀವು ಎಂಟರ್ ಮಾಡಬೇಕು. ಪಾಸ್ವರ್ಡ್ ನ ಎಂಟರ್ ಮಾಡಿದಾಗ ನೀವು ಟೆಂಪ್ರವರಿ ಡಿಸೇಬಲ್ ಮಾಡಬಹುದು. ಸೊ ಇಲ್ಲಾಂದ್ರೆ ಆಗೋದಿಲ್ಲ. ಸೊ ಜಸ್ಟ್ ಇವಾಗ ಕಂಟಿನ್ಯೂ ಪ್ಲೀಸ್ ರೀ ಎಂಟರ್ ಯುವರ್ ಪಾಸ್ವರ್ಡ್ ಅಂತಿದೆ. ಸೊ ನಿಮ್ಮೊಂದು ಪಾಸ್ವರ್ಡ್ ನ ಎಂಟರ್ ಮಾಡಿದ್ಮೇಲೆ ಸೊ ಜಸ್ಟ್ ಏನಿಲ್ಲ, ಟೆಂಪ್ರವರಿ ಡಿಸೇಬಲ್ ಅಕೌಂಟ್ ಅಂತ ಕೆಳಗಡೆ ಇದೆಯಲ್ಲ, ಅದು ಬ್ಲೂ ಕಲರ್ ಆಗಿ ಬರುತ್ತೆ. ಸೊ ಆಮೇಲೆ ನೀವು ಆರಾಮಾಗಿ ನೋಡಿ, ಇವಾಗ ನಾನು ಯಾವ್ದೋ ಒಂದು ಸಿಂಪಲ್ ಆಗಿ ಒಂದು ಟೈಪ್ ಮಾಡ್ತೀನಿ. ಸೊ ಟೆಂಪ್ರವರಿ ಡಿಸೇಬಲ್ ಅಂತ ಬರ್ತೈತಲ್ಲ, ಸೊ ಇವಾಗ ನೀವು ಆರಾಮಾಗಿ ನಾವು ಡಿಸೇಬಲ್ ಮಾಡ್ಬೋದು ಟೆಂಪ್ರವರಿಗ. ಸೊ ಯಾರೇ ಸರ್ಚ್ ಮಾಡಿದ್ರು ಕೂಡ, ನಿಮ್ಮ ಫಾಲೋಯಿಂಗ್ಸ್ ಯಾರೇ ಕೂಡ ಸರ್ಚ್ ಮಾಡಿದ್ರು ಕೂಡ ನಿಮ್ಮೊಂದು ಅಕೌಂಟ್ ಕಾಣಿಸೋದಿಲ್ಲ, ಸರ್ಚ್ ಲಿಸ್ಟ್ ಅಲ್ಲಿ ಬರೋದಿಲ್ಲ. ಸೊ ಆಮೇಲೆ ನೀವು ಯಾವಾಗ ಬೇಕೋ ಅವಾಗ ನೀವು ಲಾಗಿನ್ ಮಾಡ್ಬಿಟ್ಟು ನಿಮ್ಮೊಂದು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟೆ, ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಸೊ ಅವಾಗ ನಿಮ್ಮ ಯಾರು ಸರ್ಚ್ ಮಾಡಿದ್ರು ಕೂಡ ನಿಮ್ಮೊಂದು ಅಕೌಂಟ್ ಸರ್ಚ್ ಲಿಸ್ಟ್ ಅಲ್ಲಿ ಬಂದಿರುತ್ತೆ. ಸೊ ಗೈಸ್, ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆಗಿದೆ. ಸೊ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ಈ ಒಂದು ವಿಡಿಯೋಗೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಲೈಕ್ ಮಾಡಿದಷ್ಟು ಈ ಒಂದು ವಿಡಿಯೋ ಎಲ್ಲರಿಗೂ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬ್. ಸೊ ಓಕೆ ಗೈಸ್, ಮತ್ತೊಂದು ಹೊಸ ವಿಡಿಯೋ ಸಿಗೋಣ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಓಕೆ ಗೈಸ್, ಬಾಯ್.